ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಪ್ರಮುಖವಾಗಿ ಅನೇಕ ನಾಯಕರು ಕೂಡ ಈ ಬಗ್ಗೆ ಮಾತನಾಡ್ತಿದ್ದಾರೆ. ಜೊತೆಯಲ್ಲಿ ಈಗ ಮನ್ರೇಗಾ ವಿಚಾರದಲ್ಲೂ ಕೂಡ ಇನ್ನು ಸ್ಪೆಷಲ್ ಸೆಷನ್ ಅನ್ನ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅಧಿವೇಶನದಲ್ಲಿ ವ್ಯಾಪಕವಾಗಿ ಚರ್ಚೆ ಮಾಡ್ತೇವೆ. ಬಿಜೆಪಿಯವರು ಪ್ರಚಾರ ಮಾಡೋದಕ್ಕೆ ಹೊರಟಿದ್ದಾರೆ. ಅವರು ಏನೇನು ಕಾರ್ಯಕ್ರಮ ಇದ್ದಾವೆ ಹೇಳಲಿ ಅನ್ನೋ ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿದ್ದಾರೆ. ನರೇಗಾದಲ್ಲಿ ಅಕ್ರಮವಾಗಿದೆ ಅಂತ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಜೋಶಿ ಹೇಳಿಕೆಗೆ ಡಿಸಿಎಂ ಡಿಕೆಶಿ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ. ಜೋಶಿ ಅವರಿಗೆ ಡಿಬೇಟ್ಗೆ ಬರೋದಕ್ಕೆ ಹೇಳಿ ಅನ್ನೋದಾಗಿ ಕೂಡ ಹೇಳ್ತಾರೆ. 11 ಲಕ್ಷ ಕೋಟಿ ಇದ್ರೆ ಸಿಬಿಐಗೆ ಹಾಕೋಕೆ ಹೇಳಿ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರೋದು. ಮನ್ರೇಗಾ ವಿಚಾರದಲ್ಲಿ 2 ದಿನ ವಿಶೇಷ ಅಧಿವೇಶನವನ್ನ ಮಾಡೋದಕ್ಕೀಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ, ತೀರ್ಮಾನಿಸಿದ್ದೇವೆ ಅನ್ನೋದಾಗಿ ಮಾತನಾಡಿದ್ದಾರೆ. ಮೂಲಕವಾಗಿ ಈಗಾಗಲೇ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳಲಿಕ್ಕೆ ನಿಸ್ಸೀಮವಾದಂಥದ್ದು. ಸುಳ್ಳೇ ನಮ್ಮನೆ ದೇವರು ಅಂತ ಹೇಳ್ತಾರೆ, ಅದೇ ಕಾಂಗ್ರೆಸ್ ಪಾರ್ಟಿ. ಈ ಸುಳ್ಳು ಮತ್ತು ಭ್ರಷ್ಟತನ ನಾವು ಪಾರ್ಲಿಮೆಂಟ್ನಲ್ಲಿ ಸನ್ಮಾನ್ಯ ಅಮಿತ್ ಶಾ ಅವರು ಹೇಳಿದ್ರು 12 ಲಕ್ಷ ಕೋಟಿ ರೂಪಾಯಿ 10 ವರ್ಷದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಲೋಕಸಭೆ ಒಳಗೆ ಹೇಳಿದ್ರು. ದೇ ಹ್ಯಾವ್ ನಾಟ್ ಡಿನೈಡ್, ಕಾಂಗ್ರೆಸ್ ಹ್ಯಾಸ್ ನಾಟ್ ಡಿನೈಡ್. 12 ಲಕ್ಷ ಕೋಟಿ ರೂಪಾಯಿ 10 ವರ್ಷದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಲೋಕಸಭೆ ಒಳಗೆ ಹೇಳಿದ್ರು. ದೇ ಹ್ಯಾವ್ ನಾಟ್ ಡಿನೈಡ್, ಕಾಂಗ್ರೆಸ್ ಹ್ಯಾಸ್ ನಾಟ್ ಡಿನೈಡ್. 12 ಲಕ್ಷ ಕೋಟಿ ರೂಪಾಯಿ 10 ವರ್ಷದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಲೋಕಸಭೆ ಒಳಗೆ ಹೇಳಿದ್ರು. ದೇ ಹ್ಯಾವ್ ನಾಟ್ ಡಿನೈಡ್, ಕಾಂಗ್ರೆಸ್ ಹ್ಯಾಸ್ ನಾಟ್ ಡಿನೈಡ್. ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳಲಿಕ್ಕೆ ನಿಸ್ಸೀಮವಾದಂಥದ್ದು. ಸುಳ್ಳೇ ನಮ್ಮನೆ ದೇವರು ಅಂತ. ಇನ್ನು ಪ್ರಹ್ಲಾದ್ ಜೋಶಿ ಅವರ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಯಾರು ಬರೋದು ಒಂದು ಡಿಬೇಟ್ ಬರೋಕ್ಕೆ ಹೇಳಿ. ಆ ಮನ್ರೇಗಾಗೂ ಈಗ ಮನ್ರೇಗಾಗೂ ಏನಿದೆ ಅನ್ನೋದನ್ನ ಬೇಕಾದ್ರೆ ನಾನು ಅವ್ರನ್ನ ಆಹ್ವಾನಿಸ್ತೇನೆ. ಎಲ್ಲರೂ ಒಂದು ಕಡೆ ಡಿಬೇಟ್ ಫಿಕ್ಸ್ ಮಾಡೋಕ್ಕೆ ಹೇಳಿ. ಒಳ್ಳೇದದು, ಜನಕ್ಕೂ ಜಾಗೃತಿ ಮೂಡಿಸ್ಬೇಕು. ಅವರು ಯಾರು ಪಾರ್ಟಿ ಪ್ರೆಸಿಡೆಂಟು, ಅಪೋಸಿಷನ್ ಲೀಡ್ರು, ಇಲ್ಲಾಂದ್ರೆ ಸೆಂಟ್ರಲ್ ಮಿನಿಸ್ಟರ್ಸು, ಈ 3 ಜನದಲ್ಲಿ ಒಬ್ಬರು ಯಾವುದಾದ್ರು ಟಿವಿಗೆ ಡಿಬೇಟ್ ಮಾಡೋಕ್ಕೆ ಹೇಳಕ್ಕೆ ಹೇಳಿ. ಅಲ್ಲೇನು ಇದೆ, ನಮ್ಮಲ್ಲಿ ಏನಿದೆ ಅನ್ನೋದನ್ನ ನಾವು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ. 11 ಲಕ್ಷ ಕೋಟಿ ಅದು ಎಷ್ಟಾರು ಇರಲಿ, 11 ಲಕ್ಷ ಕೋಟಿ ಇತ್ತು ಅಂದರೆ CBI ಹಾಕಕ್ಕೆ ಹೇಳಿ. ನಾನು ಯಾರು ಬರೋದು ಒಂದು ಡಿಬೇಟ್ ಬರೋಕ್ಕೆ ಹೇಳಿ. ಆ ಮನ್ರೇಗಾಗೂ ಈಗ ಮನ್ರೇಗಾಗೂ ಸದ್ಯ ಈಗ ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ವಿಚಾರ ಕಾರಣ ಆಗಿದೆ. ಈಗಾಗಲೇ ಕೇಂದ್ರದಲ್ಲಿ ತಂದಿರುವಂತಹ ನೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರಿನಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಹ್ಲಾದ್ ಜೋಶಿ ಅವರ ಮಾತಿಗೆ ಒಂದು ರೀತಿಯಾಗಿ ತಿರುಗೇಟನ್ನ ಕೊಟ್ಟು ನಾವು ರೆಡಿ ಇದ್ದೇವೆ, ಮನ್ರೇಗಾ ವಿಚಾರದಲ್ಲಿ 2 ದಿನ ವಿಶೇಷ ಅಧಿವೇಶನ ಮಾಡ್ತೀವಿ, ಸ್ಪೆಷಲ್ ಸೆಷನ್ ಅನ್ನ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ, ಇದನ್ನು ಹೀಗೆ ಬಿಡೋದಿಲ್ಲ. ಒಂದು ಕಡೆ ಕೇಂದ್ರದ ಮಟ್ಟದಲ್ಲೂ ಕೂಡ ವಿಪಕ್ಷ ಕಾಂಗ್ರೆಸ್ ದೊಡ್ಡ ಮಟ್ಟದ ಹೋರಾಟ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದರ ನಡುವೆ ಇಲ್ಲ ಈಗ ಅಧಿವೇಶನದಲ್ಲಿ ವ್ಯಾಪಕವಾಗಿ ನಾವು ಚರ್ಚೆ ಮಾಡ್ತೀವಿ. ಬಿಜೆಪಿಯವರು ಪ್ರಚಾರ ಮಾಡೋದಕ್ಕೆ ಹೊರಟಿದ್ದಾರೆ, ಇದನ್ನು ಸಹಿಸೋದಿಲ್ಲ. ಹಾಗಾಗಿ ಅವರ ಏನೇನು ಕಾರ್ಯಕ್ರಮ ಇದ್ದಾವೆ ಅವ್ರು ಹೇಳಲಿ, ಈ ನಿಟ್ಟಿನಲ್ಲಿ ನಾವು ಸುಮ್ಮನೆ ಬಿಡೋದಿಲ್ಲ. ನರೇಗಾದಲ್ಲಿ ಅಕ್ರಮ ಆಗಿದೆ ಎನ್ನುವಂಥ ಜೋಶಿಯವರ ಹೇಳಿಕೆಗಳು ಏನೇನಿತ್ತು ಆ ವಿಚಾರವಾಗಿಯೇ ನಾವು ಸ್ಪೆಷಲ್ ಸೆಷನ್ ಅನ್ನು ಮಾಡಿ ಈ ಬಗ್ಗೆ ಸಂಪೂರ್ಣವಾದಂಥ ಚರ್ಚೆ ಮಾಡ್ತೀವಿ ಅಂತ ಡಿಸಿಎಂ ಹೇಳಿದರು.